ಹಾಯ್ ಹಲೋ ನಮಸ್ತೆ. ನಮ್ಮೂರಲ್ಲಿ ನಮ್ಮ ಅಣ್ಣಂದ್ರು ಶಬರಿಮಲೆ ಮಾಲೆ ಹಾಕಿದ್ರು. ಹಾಗಾಗಿ ಅವ್ರು ಹೊರಡೋ ಕೊನೆ ದಿನ ಪೂಜೆ ಇರುತ್ತಲ್ಲ, ಸೊ ಹಾಗಾಗಿ ನಾವು ಹಾಸನಿಂದ ತರಕಾರಿನೆಲ್ಲ ತಂದಿದ್ವಿ. ತಂದಿರೋ ತರಕಾರಿನೆಲ್ಲ ನೀಟಾಗಿ ಜೋಡಿಸಿ ಪೂಜೆಗೆ ಬೇಕಾಗಿರೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಿದ್ರು. ಪೂಜೆ ಹಿಂದಿನ ದಿವಸನೇ ನೀಟಾಗಿ ಸಗಣಿನೆಲ್ಲ ಸಾರಿಸಿ ಮಾರನೇ ದಿವಸ ಬೆಳಗ್ಗೆ ಬೇಗನೆ ಎದ್ದು ಡೆಕೋರೇಷನ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಿದ್ರು. ಅಯ್ಯಪ್ಪ ಸ್ವಾಮಿಗೆ ಪ್ರಿಯವಾದುದು ಈ ತೆಂಗಿನ ಗರಿ, ಅದರಿಂದಲೇ ಬೇಕಾಗಿರೋ ಅಲಂಕಾರನೆಲ್ಲ ಮಾಡಿ ಒಬ್ಬೊಬ್ರು ಒಂದೊಂದು ಥರ ಅವ್ರ ಪ್ರತಿಭೆನ ತೋರಿಸ್ಕೋತಿದ್ರು. ಇವರು ನಮ್ಮ ಎರಡನೇ ಅಣ್ಣ, ಇವರೇ ಇಲ್ಲಿ ಗುರುಸ್ವಾಮಿ. ಇವ್ರೇನು ಮಾರ್ಗದರ್ಶನ ಕೊಡ್ತಾರೆ ಅದರಲ್ಲಿ ಕನ್ಯಾಸ್ವಾಮಿಗಳು ನಡೀತಾರೆ. ಇಲ್ಲೊಬ್ರು ಸ್ವಾಮಿ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅಡಿಕೆ ಮರದಿಂದ ಒಂದು ಸೌಟನ್ನು ರೆಡಿ ಮಾಡಿದ್ರು. ಎಷ್ಟು ಸಿಂಪಲ್ ಆಗಿ ಸೌಟನ್ನ ರೆಡಿ ಮಾಡಿದ್ದಾರೆ ನೋಡಿ. ಇನ್ನೇನು ಅಂಗಳ ಫುಲ್ಲು ಸಗಣಿ ಸಾರಿಸಿದ್ರಲ್ಲ, ನನ್ನ ಮಗಳಿಗೂ ಓಡಾಡೋಕ್ಕೆ ಅಷ್ಟು ಖುಷಿ ಆಗ್ತಿತ್ತು. ಫುಲ್ ಎಲ್ಲ ಕಡೆ ಓಡಾಡ್ತಿದ್ಲು. ನಮ್ಮ ಮನೆ ಮುಂದೆ ರೋಡಿದ ಕೆಲಸನೂ ನಡೀತಾ ಇತ್ತು. ಅದಂತೂ ಮನೆ ತುಂಬ ಧೂಳು ಧೂಳು. ಇದೇ ನೋಡಿ ನಮ್ಮ ಮನೆ ಮುಂದ್ಗಡೆ ಇರೋ ಅಂಗಡಿ. ಆಲ್ಮೋಸ್ಟ್ ಆಲ್ ಗಾಡೀಲಿ ಓಡಾಡೋರು ಈ ಅಂಗಡಿನ ನೋಡಿರ್ತೀರ, ಯಾಕಂದರೆ ಇದಿರೋದು ಆರ್ಮಡಿ ಘಾಟ್ ಇಳಿತಿದ್ದಂಗೆ ಈ ಅಂಗಡಿ ಸಿಗುತ್ತೆ. ಇನ್ನೇನು ಸ್ವಾಮಿಗಳ ಪೂಜೆಗೆ ಒಂದೊಂದಾಗಿ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಅವರು ತರಕಾರಿ ಕಟ್ ಮಾಡ್ತಿದ್ರೆ ಇನ್ನು ಕೆಲವರು ಪ್ರಸಾದ ಎಲ್ಲ ಮಾಡ್ತಿದ್ರು. ಪ್ರಸಾದ ಮಾಡಬೇಕಾದ್ರೂ ಅಷ್ಟೇ ಬಾಯಿಗೆ ಬಟ್ಟೆ ಕಟ್ಕೊಂಡು ನೀಟಾಗಿ ಪ್ರಸಾದ ಮಾಡ್ತಿದ್ರು. ಸ್ವಲ್ಪ ಜನ ಸ್ವಾಮಿಗಳು ಪ್ರಸಾದನ ಮಾಡ್ತಾ ಇದ್ರೆ ಇನ್ನು ಸ್ವಲ್ಪ ಜನರು ಅಲಂಕಾರಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಿದ್ರು. 48 ದಿವಸ ಇವರು ಮಾಲೆ ಹಾಕಿ ವ್ರತ ಮಾಡಬೇಕಾದ್ರೆ ಸಿಂಪಲ್ ಆಗಿ ಪೂಜೆ ನಡೀತಾ ಇತ್ತು. ಆದರೆ ಇವರು ಹೊರಡೋ ಮುಂಚಿನ ದಿವಸ ಪಡಿ ಪೂಜೆ, ಅಪ್ಪ ಸೇವೆ ಎಲ್ಲನೂ ಇತ್ತು. ಹಾಗಾಗಿ ಜನರು ತುಂಬ ಬರ್ತಾರೆ ಅಂತ ಹೇಳಿ ನೀಟಾಗಿ ಎಲ್ಲ ಒಂದೊಂದಾಗಿ ಕೆಲಸ ಮಾಡ್ತಾಯಿದ್ರು. ಸ್ವಾಮಿಗಳು ಅಷ್ಟೇ ಒಬ್ರಿಂದೊಬ್ರು ನೀಟಾಗಿ ಕೆಲಸನೆಲ್ಲ ಹಂಚ್ಕೊಂಡು ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ತೊಡಗಿದ್ರು. ಒಬ್ಬರು ಅಲಂಕಾರ ಮಾಡ್ತಾ ಇದ್ರೆ, ಒಬ್ಬರು ತರಕಾರಿ ಹೆಚ್ಚೋದು, ಇನ್ನೊಬ್ಬರು ಪ್ರಸಾದ ಮಾಡೋದು, ಈ ಥರ ಏನಾದರೂ ಒಂದೊಂದು ಕೆಲಸ ಹುಡ್ಕೊಂಡು ಬೇಗ ಬೇಗ ಕೆಲಸ ಮುಗಿಸ್ತಿದ್ರು. ಸ್ವಾಮಿಗಳು ಮಾಲೆ ಹಾಕಿದ್ದಾಗ ನಮ್ಮ ಮನೆ ಹಿಂದ್ಗಡೆ ನೋಡೋಕ್ಕಂತೂ ಅಷ್ಟು ಖುಷಿಯಾಗುತ್ತೆ. ಯಾಕಂದರೆ ಒಬ್ಬರಿಲ್ಲ ಒಬ್ಬರು ಸ್ವಾಮಿ ಓಡಾಡ್ತಾನೆ ಇರ್ತಾರೆ. ಒಂಥರ ಹಬ್ಬದ ವಾತಾವರಣ ಆಗಿರುತ್ತೆ. ಅದೇ ಅವರು 48 ದಿವಸ ವ್ರತನೆಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಅಷ್ಟೇ ಬೇಜಾರಾಗುತ್ತೆ. ಇರುಮುಡಿ ಕಟ್ಟಿ ಹೋಗೋದು ಮುಂಚಿನ ದಿವಸ ರಾತ್ರಿಗೆ ಅಪ್ಪ ಸೇವೆ, ಪಡಿ ಪೂಜೆ ಎಲ್ಲ ಇರುತ್ತೆ. ಹಾಗಾಗಿ ಅವತ್ತೂ ಜನಗಳು ಬರ್ತಾರೆ ಅಂತ ಹೇಳಿ ಪಲಾವ್ ಮಾಡಿಸಿದ್ವಿ. ನಮ್ಮ ಅಣ್ಣ ಮುಂಚಿನ ದಿವಸದ ಅಡುಗೆನ ಯಾರಿಗೂ ಕ್ಯಾಟ್ರಿಂಗ್ ಕೊಡೋದು ಬೇಡ, ನೀನೇ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಷ್ಟು ಬಲ್ಕಾಗಿ ಅಡುಗೆ ಮಾಡಿರೋದು. ನಾರ್ಮಲ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ತುಂಬ ಟೆನ್ಷನ್ ಆಗಿತ್ತು. ಆದರೆ ತುಂಬಾ ಚೆನ್ನಾಗಿತ್ತು. ಒಂದು ಸೈಡ್ ಪಲಾವ್ ಆದರೆ ಇನ್ನೊಂದು ಸೈಡ್ ಮಾಲ್ಟ್ ಮಾಡ್ತಿದ್ವಿ. ನಮ್ಮ ಕಡೆ ಮಾಲ್ಟ್ ಅಂದರೆ ಬಾದಾಮ್ ಹಾಲು. ಅಂತೂ ಇಂತೂ ಅಡುಗೆನೂ ಆಯಿತು, ಪೂಜೆಗೆ ಬೇಕಾಗಿರೋ ಅಲಂಕಾರನೂ ಆಯಿತು. ಇನ್ನೇನು ತಂದಿರೋ ಚೇರ್ಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಟು ಜನ ಬರೋದನ್ನ ಕಾಯ್ತಾ ಇದ್ವಿ. ಪ್ರತಿ ವರ್ಷವೂ ಅಷ್ಟೇ ನಾವೇನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಚೆನ್ನಾಗಿ ದೇವ್ರ ಅಲಂಕಾರ ಆಗಿರುತ್ತೆ. ನಾವು ಮನಸ್ಸಲ್ಲಿ ದೇವ್ರ ಪೂಜೆನ ಹೀಗೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ನೋಡಿ, ಅದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಪೂಜೆ ನಡೆದಿರುತ್ತೆ. ಇವೆಲ್ಲ ನಿಜವಾಗ್ಲೂ ಅಯ್ಯಪ್ಪ ಸ್ವಾಮಿ ಪವಾಡ ಅಂತಲೇ ಹೇಳ್ಬೋದು. ನಾವು ಪೂಜೆಗೆ ಬೇಕಾಗಿರೋ ಆಲ್ಮೋಸ್ಟ್ ಆಲ್ ಹಣ್ಣುಗಳನ್ನೆಲ್ಲ ತರಿಸಿರ್ತೀವಿ. ಆದರೆ ಜನಗಳು ಅಷ್ಟೇ ಅವರು ಪ್ರೀತಿಯಿಂದ ದೇವರಿಗೆ ಹಣ್ಣುಗಳನ್ನ ಕೊಡ್ತಾರೆ. ಸ್ವಾಮಿಗಳೆಲ್ಲ ನಮ್ಮ ಮನೆ ಹತ್ರನೇ ಉಳ್ಕೊಳ್ಳೋದ್ರಿಂದ ಆ ಜವಾಬ್ದಾರಿ ಎಲ್ಲ ನಮ್ಮ ಅಣ್ಣನಿಗೆ ಸೇರಿರುತ್ತೆ. ಒಂದು ಗುರುಸ್ವಾಮಿ ಕೆಲಸ ಅಂದ್ರೆ ಅದು ಸುಮ್ಮನೆ ಅಲ್ಲ. ಎಲ್ಲಾರ್ಗೂ ಅದನ್ನ ನಿಭಾಯಿಸೋ ಶಕ್ತಿನೂ ಇರಲ್ಲ. ಆ ಥರ ನಿಭಾಯಿಸೋ ಶಕ್ತಿ ಬೇಕು ಅಂದ್ರೆ ಅದ್ರ ಹಿಂದೆ ಆ ದೇವ್ರ ಕರುಣೆನೂ ಬೇಕು. ಮಾಲೆ ಹಾಕೋ ಸ್ವಾಮಿಗಳಿಗೂ ಅಷ್ಟೇ ಮಾಲೆ ಹಾಕಿದಾಗ ಒಂದಲ್ಲ ಒಂದು ಪರೀಕ್ಷೆನ ಆ ದೇವರು ಒಡ್ಡಿರ್ತಾನೆ. ಕಷ್ಟನೇನೋ ಆ ದೇವರು ಕೊಟ್ಟಿರ್ತಾರೆ. ಅದನ್ನೆಲ್ಲ ಸಹಿಸೋ ಶಕ್ತಿನೂ ಆ ದೇವರು ಕೊಟ್ಟಿರ್ತಾರೆ. ಅಂತೂ ಇಂತೂ ಅಲಂಕಾರನೂ ಆಯ್ತು, ಆ ದೇವ್ರಿಗೆ ತಂದಿರೋ ನೈವೇದ್ಯನೂ ಅರ್ಪಿಸಾಯ್ತು. ಅಲಂಕಾರ ಆಗಿರೋ ಅಯ್ಯಪ್ಪ ಸ್ವಾಮಿನ ನೋಡ್ತಾ ಇದ್ರೆ ಕಣ್ಣೇ ಕಳೆದೋಗುತ್ತೆ. ಪ್ರತಿ ವರ್ಷನೂ ಅಷ್ಟೇ ಈ 48 ದಿವಸ ಅಂತೂ ನಮಗೆ ಹಬ್ಬ. ಇಷ್ಟೆಲ್ಲ ಆದ್ಮೇಲೆ ಸ್ವಾಮಿಗಳು ಪೂಜೆಗೆ ಮುಂದಾದ್ರು. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ. ಉಪಾಭಿಷೇಕ ಪ್ರಿಯನೇ, ಹಾಲಾಭಿಷೇಕ ಪ್ರಿಯನೇ, ಅನ್ಯರಾಭಿಷೇಕ ಪ್ರಿಯನೇ, ಕರ್ಪೂರ ಜ್ಯೋತಿ ಪ್ರಿಯನೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ.
ಇನ್ನೇನು ಸ್ವಾಮಿಗಳು ಶರಣು ಕರೆಯುವಷ್ಟರಲ್ಲಿ ಜನಗಳು ಬಂದು ಸೇರಿದ್ರು. ಇವತ್ತು ಅಪ್ಪ ಸೇವೆ ಇದ್ದಿದ್ರಿಂದ ತಕ್ಕ ಮಟ್ಟಿಗೆ ಸ್ವಲ್ಪ ಜನ ಸೇರಿದ್ರು. 7-7:30 ಅಷ್ಟರಲ್ಲಿ ಅಪ್ಪ ಸೇವೆ ಸ್ಟಾರ್ಟ್ ಆಯ್ತು. ಈ ಅಪ್ಪ ಸೇವೆ ಮಾಡ್ಬೇಕಾದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ನಾವು ಕಂಟಿನ್ಯೂಸ್ ಆಗಿ 3 ವರ್ಷದಿಂದ ಅಪ್ಪ ಸೇವೆನ ಮಾಡಿಸ್ತಿದೀವಿ. ಇರೋ ಎಣ್ಣೆಗೆ ಈ ಅಕ್ಕಿಯಿಂದ ಮಾಡಿರೋ ಪದಾರ್ಥನ ಹಾಕಿ ಬೇಯಿಸ್ತಾರೆ. ಅದನ್ನ ಕೈಯಲ್ಲೇ ಸ್ವಾಮಿಗಳು ತೆಗಿಬೇಕು. ಅದ್ರಲ್ಲಿ ಬೇಯಿಸೋ ಹಿಟ್ಟು ಅಷ್ಟೇ ಸ್ವತಃ ಸ್ವಾಮಿಗಳೇ ಮಾಡ್ತಾರೆ. ಅದನ್ನ ಮಾಡ್ಬೇಕಾದ್ರೂ ಅಷ್ಟೇ ಯಾರು ಯಾರ ಹತ್ರನೂ ಮಾತಾಡಂಗಿಲ್ಲ. ಇಲ್ಲಿ ನಡೀತಿರೋ ಅಪ್ಪ ಸೇವೆ ಮತ್ತು ಪಡಿ ಪೂಜೆನ ಸಪ್ರೇಟಾಗಿ ನೋಡಬೇಕು ಅಂತಾದರೆ ನನ್ನ ಚಾನಲಲ್ಲಿ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಷ್ಟೇ ಅಲ್ಲದೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ನೋಡಿ. ಇಲ್ಲಿ ನಡೀತಾ ಇರೋದು ಪಡಿ ಪೂಜೆ. ಶಬರಿಮಲೆಯಲ್ಲಿರೋ 18 ಮೆಟ್ಟಲುಗಳನ್ನ ಈ ಹೂವಿನ ಮೂಲಕ ಬಿಡಿಸಿ ಅದಾದ್ಮೇಲೆ ಒಂದೊಂದೇ ಮೆಟ್ಟಲ್ನ ನೆನೆಸ್ಕೊಂಡು ಕರ್ಪೂರದ ಮೂಲಕ ಬೆಳಗ್ತೀವಿ. ಅಪ್ಪ ಸೇವೆ ಪಡಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮಹಾಮಂಗಳಾರತಿ ಆಗುತ್ತೆ. ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಪ್ರಸಾದನ ಕೊಡ್ತಾರೆ. ನಾನು ಊರಿಗೆ ಹೋದ್ರೆ ನನ್ನಿಬ್ರು ಕಸಿನ್ಸ್ ಮನೆಗೆ ಬರ್ತಾರೆ. ಅವ್ರು ಬಂದ್ರೆ ಅಂತೂ ಫುಲ್ ಖುಷಿಯಾಗಿರುತ್ತೆ. ಅವ್ರು ಏನ್ ಹೇಳ್ತಾರೆ ಕೇಳಿ. ಗೈಸ್, ನಮ್ಮ ಅಕ್ಕ ಅವರ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಸಹ ನೋಡ್ತೇವೆ, ನೀವು ಸಹ ವಿಡಿಯೋಸ್ ನೋಡಿ. ಥ್ಯಾಂಕ್ ಯು, ಲವ್ ಯು. ಇಷ್ಟೆಲ್ಲ ಆದ್ಮೇಲೆ ಬಂದಿರೋ ಎಲ್ಲರಿಗೂ ಪ್ರಸಾದ ಕೊಡ್ತಿದ್ವಿ. ಪ್ರಸಾದಕ್ಕೆ ನಾನು ಹೇಳ್ದಂಗೆ ಪಲಾವು, ಮೊಸರು ಗೊಜ್ಜು ಹಾಗೆ ಮಾಲ್ಟ್ ಮಾಡಿಸಿದ್ವಿ. ನಾನಿಲ್ಲಿ ಮಾಡಿರೋ ಪಲಾವ್ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನಾವಿಲ್ಲಿ ಮಾಡಿಸಿರೋ ಪ್ರಸಾದ ಅಂತೂ ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ನಮ್ಮೂರಲ್ಲಿ ಪಡಿ ಪೂಜೆನ ಇರಿಸಿದ್ರೆ ಬೇರೆ ಕಡೆಯಿಂದ ಸ್ವಾಮಿಗಳು ಕೂಡ ಬರ್ತಾರೆ. ಸೊ ಅವರಿಗೆ ಫಸ್ಟ್ ಅನ್ನ ಪ್ರಸಾದನ ಕೊಡ್ತಿದ್ವಿ. ಹಾಗೆ ಅವ್ರದ್ದಾದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಎಲ್ಲ ಸ್ವಾಮಿಗಳದ್ದು ಇರುಮುಡಿ ಕಟ್ಟೋದಿತ್ತು. ಹಾಗಾಗಿ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಕೂರಿಸ್ತಿದ್ರು. ಅಂದವರೆಲ್ಲ ಸ್ವಾಮಿಗಳ ಇರುಮುಡಿಗೆ ಅಕ್ಕಿನ ತುಂಬಿ ಎಲ್ಲ ಆಶೀರ್ವಾದ ಮಾಡ್ತಾ ಇದ್ರು. ನಾವು ಸಂಬಂಧಿಕರು ಅಂತೆಲ್ಲ ನೋಡದೆ ಇಲ್ಲಿರೋ ಎಲ್ಲಾ ಸ್ವಾಮಿಗಳ ಇರುಮುಡಿ ಚೀಲಕ್ಕೆ ಅಕ್ಕಿನ ತುಂಬಿದ್ವಿ. ಯಾಕಂದ್ರೆ ಇವರಿಲ್ಲಿ ಇರೋ ತನಕ ಇವರು ನಮ್ಮನೆಯವರೇ ಆಗಿದ್ರು. ಹಾಗಾಗಿ ಅವರಿಲ್ಲಿ ಇರೋ ತನಕ ಸ್ವಂತ ಅಣ್ಣ ತಮ್ಮಂದ್ರ ತರ ಆಗಿದ್ರು. ಈಗ ಹೋಗ್ಬೇಕಾದ್ರೆ ತುಂಬಾನೇ ಬೇಜಾರಾಗುತ್ತೆ. ಪ್ರತಿ ವರ್ಷ ತುಂಬಾ ಸ್ವಾಮಿಗಳು ಇರ್ತಿದ್ರು. ಆದ್ರೆ ಈ ಸಲ ಬರೀ 19 ಸ್ವಾಮಿಗಳಷ್ಟೇ. ಈ ಕಡೆ ಇರುಮುಡಿ ಚೀಲಕ್ಕೆ ಅಕ್ಕಿನ ತುಂಬ್ತಾ ಇದ್ರೆ ಇನ್ನೊಂದ್ ಕಡೆ ತುಪ್ಪದ ಕಾಯಿ ಕೊಡೋರು ಕೊಡ್ತಾ ಇದ್ರು. ಈ ತುಪ್ಪದ ಕಾಯಿ ಕೊಡೋರು ತುಂಬಾ ವ್ರತದಲ್ಲಿರ್ತಾರೆ. ಏನು ನಾನ್ ವೆಜ್ಜು ಆ ಥರ ಎಲ್ಲ ಏನೂ ತಿನ್ನಲ್ಲ. ತಮ್ಮ ಮನಸ್ಸಲ್ಲಿರೋ ಕೋರಿಕೆನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಈ ತುಪ್ಪದ ಕಾಯಿನ ಕೊಡ್ತಾರೆ. ನಾನು ಪ್ರತಿ ವರ್ಷ ತುಪ್ಪದ ಕಾಯಿ ಕೊಡೋ ಥರನೇ ಈ ಸಲನೂ ಕೊಟ್ಟೆ. ಇಷ್ಟು ವರ್ಷ ನಾನು ನನಗೋಸ್ಕರ ಕೊಡ್ತಾ ಇದ್ರೆ, ಆದರೆ ನನ್ನ ಮಗಳಾದ್ಮೇಲೆ ನಾನು ನನ್ನ ಮಗಳಿಗೋಸ್ಕರ ಕೊಡ್ತಿದ್ದೀನಿ. ನನ್ನ ಮದುವೆ ದೋಸದ್ರಲ್ಲಿ ನಾನು ಬೇಡ್ಕೊಂಡಿದ್ದು ಅಷ್ಟೇ, ನನಗೆ ಒಂದು ಹೆಣ್ಮಗು ಆಗಲಿ ಅಂತ ಹೇಳಿ. ಸೊ ಹಾಗೆ ನನಗೆ ಹೆಣ್ಮಗು ಆಯಿತು. ಇರುಮುಡಿ ಕಟ್ಟಿಗೆ ಅಕ್ಕಿನೆಲ್ಲ ಹಾಕಿ ತುಪ್ಪದ ಕಾಯೆಲ್ಲ ತುಂಬಿಸಾದ್ಮೇಲೆ ಒಬ್ಬೊಬ್ರದೇ ಇರುಮುಡಿ ಕಟ್ತಾ ಇದ್ರು. ನಮ್ಮ ಅಣ್ಣ ಗುರುಸ್ವಾಮಿ ಅಲ್ವಾ, ಸೊ ಹಾಗಾಗಿ ಅವರೇ ಇರುಮುಡಿ ಕಟ್ಟೋರು. ನಮ್ಮ ಅಣ್ಣಂಗೆ ಅಯ್ಯಪ್ಪ ಸ್ವಾಮಿ ಅಂದರೆ ಅಷ್ಟು ಇಷ್ಟ. ಅವರು ವರ್ಷಕ್ಕೆ 2 ಸಲ ಶಬರಿಮಲೆಗೆ ಹೋಗ್ತಾರೆ. ನಮ್ಮ ಅಣ್ಣ ಒಂದು ದೇವಸ್ಥಾನದಲ್ಲಿ ಅರ್ಚಕರಾಗಿನೂ ಇದ್ದಾರೆ. ಈ ಸಲ ಮದುವೆ ಆಗಿ ಅಂದರೆ ಮದುವೆ ಆಗೋಕ್ಕೂ ರೆಡಿ ಇಲ್ಲ ಅವರು. ಅವ್ರಿಗೆ ದೇವರು ಅಂದರೆ ಅಷ್ಟು ಇಷ್ಟ. ಬರೀ ಪೂಜೆ ಪುನಸ್ಕಾರ ಇದೇ ಆಗೋಗಿದೆ ಅವ್ರ ಜೀವನ ಪೂರ್ತಿ. ಇದಿಷ್ಟು ಆದಮೇಲೆ ನನ್ನ ಮಗಳಿಗೆ ದೃಷ್ಟಿ ನಿವಡಿಸಿದ್ರು. ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ. ಇನ್ನೇನು ನನ್ನ ದೊಡ್ಡಣ್ಣನ ಮಗನು ಮಾಲೆ ಹಾಕಿದ್ರು. ಸೊ ಅವರಿಗೂ ಇರುಮುಡಿ ಕಟ್ಟಿ ಉಳಿದಿರೋ ಎಲ್ಲಾ ಸ್ವಾಮಿಗಳಿಗೂ ಇರುಮುಡಿ ಕಟ್ಟಿದ್ರು. ಇವೆಲ್ಲ ಆಗ್ತಿರೋದ್ರ ಜೊತೆಗೇನೆ ಊಟಕ್ಕೆ ಎಲ್ಲರಿಗೂ ಅರೇಂಜ್ ಮಾಡಿದ್ವಿ. ಸೊ ನಾನು ವಿಡಿಯೋ ಮಾಡೋ ಅಷ್ಟರಲ್ಲಿ ಎಲ್ಲರದ್ದು ಆಲ್ಮೋಸ್ಟ್ ಅಲ್ಲಿ ಊಟನೇ ಆಗೋಗಿತ್ತು. ಪ್ರತಿ ವರ್ಷ ಅಡುಗೆನ ನಮ್ಮ ಮನೆಯಲ್ಲೇ ಮಾಡ್ತಿದ್ವಿ. ಆದರೆ ಈ ಸಲ ನಾವು ಕೇಟ್ರಿಂಗ್ ಅವರಿಗೆ ಹೇಳಿದ್ವಿ. ಸ್ವಾಮಿಗಳಿಗೂ ಅಷ್ಟೇ ಇರುಮುಡಿ ಕಟ್ಟೋವರೆಗೂ ಶಾಸ್ತ್ರ ಇರುತ್ತೆ. ಆದರೆ ಅದಾದಮೇಲೆ ಯಾವ ಶಾಸ್ತ್ರನೂ ಅಷ್ಟೊಂದು ಇರಲ್ಲ. ಅವರು ಎಲ್ಲರಂತೆಯೇ ಊಟ ಮಾಡ್ಬೋದು. ಇಲ್ಲಾಂದರೆ ಅವರು ಬಾಳೆ ಎಲೆಯಲ್ಲಿ ಇಲ್ಲಾಂದರೆ ನೆಲದಲ್ಲಿ ತಟ್ಟೆನ ಇಟ್ಟು ಊಟ ಮಾಡಬೇಕಿತ್ತು.
ಆದ್ರೆ ಇಲ್ಲಿ ಇರುಮುಡಿ ಕಟ್ ಆಗಿತ್ತಲ್ಲ, ಸೊ ಹಾಗಾಗಿ ನಾರ್ಮಲ್ ಎಲ್ರಂತೆ ಅವರು ಊಟ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಾಮಿಗಳು ಹೊರಡೋದನ್ನ ಎಲ್ಲರೂ ಕಾಯ್ತಾ ಕೂತಿದ್ರು. ನಮ್ ಕಡೆ ಅಂತೂ ಊಟ ಎಲ್ಲ ಆದ್ಮೇಲೆ ಎಲ್ಲ ಸೇರ್ಕೊಂಡು ಪಟಪಟ ಅಂತ ಕ್ಲೀನಿಂಗ್ ಕೆಲಸ ಮುಗಿಸ್ತಾರೆ. ಹಾಗೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಪ್ರೀತಿ ತಾನು ಗುಡಿಸ್ತೀನಿ ಅಂತ ಗುಡಿಸ್ತಿದ್ಲು. ಅವಳು ಕೆಲಸ ಮಾಡ್ತಿರೋದಕ್ಕೆ ಎಲ್ಲರೂ ತಮಾಷೆ ಮಾಡ್ತಿದ್ವಿ. ಆದ್ರೂ ಪಾಪ ಯಾರು ಏನಂದ್ರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ಲು. ಇನ್ನೇನು ಸ್ವಾಮಿಗಳು ಹೊರಡಕ್ಕೆ ಬಸ್ ಕೂಡ ರೆಡಿ ಆಗಿತ್ತು. ಇನ್ನೇನು ಕೆಲಸಗಳು ಆಯಿತು, ಸ್ವಾಮಿಗಳು ಹೊರಡಕ್ಕೆ ಟೈಮೂ ಆಗಿತ್ತು. ಹೊರಡಕ್ಕಿಂತ ಮುಂಚೆ ಎಲ್ಲ ಸ್ವಾಮಿಗಳನ್ನ ಕರೆದು ಗುರು ಸ್ವಾಮಿಗಳು ಹೇಗಿರಬೇಕು ಇರಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು. ಆದ್ಮೇಲೆ ಒಬ್ಬೊಬ್ಬರಾಗಿ ಇರುಮುಡಿ ಹೊತ್ತು ಹೊರಟರು. ಶಂಕರಿಪಾದ ಅಯ್ಯಪ್ಪೋ ರಾಮ ಶರಣಂ ಅಯ್ಯಪ್ಪ ಶರಣಂ ದೇವನ್ ಶರಣಂ ದೇವಿ ಶರಣಂ ಶಂಕರ ಶರಣಂ ಶಂಕರಿ ಶರಣಂ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮಪ್ಪ ಸ್ವಾಮಿಯೇ. ಮೂಲೊಂಜೊಂದು ಸ್ವಾಮಿಯೇ ಅಯ್ಯಪ್ಪೋ ಮನೆಯಿಂದ ಹೊರಟು ನಮ್ಮ ಮನೆ ಎದುರುಗಡೆ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಅದಾದ್ಮೇಲೆ ಅಲ್ಲಿಂದ ಬಂದು ಗಾಡಿ ಪೂಜೆನ ಮಾಡಿದ್ರು. ಶಬರಿಮಲೆಗೆ ಹೋಗ್ಬೇಕಾದ್ರೆ ಒಂದೊಂದು ಹೆಜ್ಜೆನೂ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ. ಹೊರಡೋ ಗಾಡಿಗೂ ಪೂಜೆ ಮಾಡಿ ಅದ್ರ ಡ್ರೈವರ್ನು ಕರೆದು ಅವ್ರಿಗೆ ಆರತಿ ಕೊಡ್ತಾರೆ. ಅದಾದ್ಮೇಲೆ ಎಲ್ಲಾ ಸ್ವಾಮಿಗಳು ಆರತಿ ತಗೊಂಡು ಗಾಡಿ ಹತ್ತುತ್ತಾರೆ. ಇಲ್ಲಿಂದ ಗಾಡಿಲಿ ಹೊರಟು ಫಸ್ಟಿಗೆ ಹೋಗೋದು ನಮ್ಮೂರ್ ದೇವ್ರ ಹತ್ರ. ಅದಿರೋದು ಮತ್ತೂರು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ. ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿರೋದು ಈ ದೇವಸ್ಥಾನ. ಯಾತ್ರೆ ಹೋಗೋರು ಎಷ್ಟು ಖುಷಿಯಲ್ಲಿರ್ತಾರೋ ಕಳಿಸ್ಕೊಡೋರು ಅಷ್ಟೇ ದುಃಖದಲ್ಲಿರ್ತಾರೆ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಹೇಗಿರ್ತಾರೋ ಏನೋ ಅನ್ನೋ ಸಂಕಟ. ಆಗೋ ಹೀಗೋ ನಮ್ ಸ್ವಾಮಿಗಳು ಶಬರಿಮಲೆ ಹೊರಟೇ ಬಿಟ್ರು. ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸಿ.